ಇನ್ನು ರಾಜ್ಯದಲ್ಲಿರೋ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಿಗೆ ಕೊನೆಗೂ ಹಾಸಿಗೆ ಭಾಗ್ಯ ಸಿಕ್ಕಿದೆ. ಇದು ನಿಮ್ಮ ವಿಸ್ತಾರ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ತುಮಕೂರು ಜಿಲ್ಲೆಯಲ್ಲಿದೆ ಸುಮಾರು 100ಕ್ಕೂ ಅಧಿಕ ಹಾಸ್ಟೆಲ್ಗಳು ಇದ್ರೂ ಕೂಡ ಸುಮಾರು 4 ವರ್ಷಗಳಿಂದ ಹಾಸಿಗೆ ಭಾಗ್ಯನೇ ಇರಲಿಲ್ಲ. ಆದರೆ ಕೊನೆಗೂ ಹಾಸಿಗೆ ಭಾಗ್ಯ ಸಿಕ್ಕಿದೆ. ಇದು ನಿಮ್ಮ ವಿಸ್ತಾರ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ತುಮಕೂರು ಜಿಲ್ಲೆಯಲ್ಲಿ 100 ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಿದ್ದಾವೆ. ಆದರೆ ಈ ಹಾಸ್ಟೆಲ್ಗಳಿಗೆ ದಿಂಬಿರಲಿಲ್ಲ, ಹಾಸಿಗೆ ಇರಲಿಲ್ಲ, ಏನು ಪೂರೈಕೆ ಆಗ್ತಾ ಇರಲಿಲ್ಲ. ಪಾಪ ಮಕ್ಕಳು ಅಳವತ್ತುಕೊಳ್ತಾ ಇದ್ರು. ಹಾಸಿಗೆ ಇಲ್ಲದೆ ಬರೀ ನೆಲದ ಮೇಲೆ ಮಲಗ್ತಾ ಇದ್ರು. ಈ ಬಗ್ಗೆ ವಿಸ್ತಾರವಾಗಿ ವಿಸ್ತೃತ ವರದಿಯನ್ನ ವಿಸ್ತಾರ ನ್ಯೂಸ್ ಪ್ರಕಟ ಮಾಡಿತ್ತು. ವಿಸ್ತಾರ ನ್ಯೂಸ್ ವರದಿ ಮಾಡ್ತಾ ಇದ್ದಂತೆ ಸಮಾಜ ಕಲ್ಯಾಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಗಮನಕ್ಕೆ ಅಧಿಕಾರಿಗಳು ತಂದಿದ್ದಾರೆ. ಅದಾದ ಬಳಿಕ ಈಗ ಸದ್ಯ 50ಕ್ಕೂ ಹೆಚ್ಚು ಹಾಸ್ಟೆಲ್ಗಳಿಗೆ ಹೊಸ ಹಾಸಿಗೆಗಳ ಪೂರೈಕೆ ಆಗ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳು ಅಲ್ಲಿಯ ಸ್ಥಿತಿಗತಿಯನ್ನು ನೋಡಿದ್ರೆ ಆ ದೇವರಿಗೆ ಪ್ರೀತಿ. ಯಾಕಂದ್ರೆ ತುಮಕೂರು ಜಿಲ್ಲೆಯಲ್ಲೇ ಗೃಹ ಸಚಿವರ ತವರು ಜಿಲ್ಲೆ ತುಮಕೂರು ಜಿಲ್ಲೆ, ಅಲ್ಲಿ ಸುಮಾರು 100ಕ್ಕೂ ಅಧಿಕ ಸಮಾಜ ಕಲ್ಯಾಣ ಇಲಾಖೆ ಬೇರೆ ಬೇರೆ ಹಾಸ್ಟೆಲ್ಗಳಿದಾವೆ. ಆ ಹಾಸ್ಟೆಲ್ಗಳ ಸ್ಥಿತಿಗತಿಯನ್ನು ನೋಡಿ. ಇದನ್ನ ಯಾರಾದ್ರೂ ಹಾಸ್ಟೆಲ್ ಅಂತ ಕರೀತಾರ? ಹಂದಿಗೂಡು ಇದೆಯಲ್ಲ, ಆ ಹಂದಿಗೂಡು ಇದ್ದಂಗೆ ಏನಕ್ಕೆ ಏನು ವ್ಯವಸ್ಥೆ ಇಲ್ಲ. ಬೆಡ್ಡಿಗೆ ಬೆಡ್ ಇಲ್ಲ, ದಿಂಬಿಗೆ ದಿಂಬಿಲ್ಲ. ಪಾಪ ವಿದ್ಯಾರ್ಥಿಗಳು ಅದೇ ಕೊಂಪೆಯಲ್ಲಿ ಪಾಪ ವಿದ್ಯಾಭ್ಯಾಸ ಮಾಡುವಂಥ ಪರಿಸ್ಥಿತಿ. ಈ ಹಾಸ್ಟೆಲಲ್ಲಿ ಇರೋದು, ಶಾಲೆಗೆ ಹೋಗೋದು, ಕಾಲೇಜಿಗೆ ಹೋಗೋದು, ಅಲ್ಲಿ ಓದ್ಕೊಳ್ಳೋದು, ಮತ್ತೆ ಬರೋದು, ಇಂಥ ಸ್ಥಿತಿಯಲ್ಲಿ ವಿದ್ಯಾರ್ಥಿಗಳಿದ್ರು. ಆದರೆ ವಿಸ್ತಾರ ನ್ಯೂಸ್ ಈ ವರದಿಯನ್ನ ಪ್ರಕಟ ಮಾಡಿದ ಬಳಿಕ ಈಗ ನೀವು ನೋಡ್ತಾ ಇದ್ರಿ, ಎರಡೂ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ. ಹಿಂದೆ ಇದ್ದಿದ್ದು ಈಗ ಇರೋದು. ಹೊಸ ಬೆಡ್ಗಳು ಬಂದಿದ್ದಾವೆ, ಹೊಸ ದಿಂಬುಗಳ ಪೂರೈಕೆಯಾಗಿದೆ. ವಿದ್ಯಾರ್ಥಿಗಳು ಖುಷಿಯಾಗಿದ್ದಾರೆ. ನಿಜಕ್ಕೂ ಸರ್ಕಾರ ಕೊಡಬೇಕಾದಂಥ ಸೌಕರ್ಯ ಇದು, ಸರ್ಕಾರ ಮಾಡಬೇಕಾದ ಕೆಲಸ ಇದು. ಅದರ ವಿಸ್ತಾರ ನ್ಯೂಸ್ ಸರ್ಕಾರವನ್ನು ಎಚ್ಚರಿಸಿತು. ಅದಾದ ಬಳಿಕ ಜಿ ಪರಮೇಶ್ವರ್ ಅವರು ಸುಮಾರು 50 ಹಾಸ್ಟೆಲ್ಗಳಿಗೆ ಈಗಾಗಲೇ ಹೊಸ ದಿಂಬು, ಹೊಸ ಬೆಡ್ಗಳ ವ್ಯವಸ್ಥೆ ಮಾಡಿದ್ದಾರೆ. ಇನ್ನೂ 50 ಬಾಕಿ ಇದೆ. ಪ್ರೆಸ್ನವರು ಫಸ್ಟಿಗೆ ಈ ಥರ ಎಲ್ಲ ಇದು ಮಾಡಿದಾಗ ತುಂಬ ಖುಷಿ ಆಗ್ತಾಯಿದೆ. ಯಾಕೆಂತಂದರೆ ಹೊಸ ಬೆಡ್ಗಳು ಕೊಟ್ಟಿದ್ದಾರೆ, ಇನ್ನೂ ತುಂಬ ಖುಷಿ ಆಗ್ತಾಯಿದೆ. ನೀವು ಇನ್ನೂ ಇದು ಮಾಡಿದ್ರಲ್ಲ, ಅದರಿಂದ ರೀಸನ್ಗೋಸ್ಕರ ಕೊಟ್ಟಿದ್ದಾರೆ. ಹೊಸ ಬೆಡ್ ಅಂತೆ, ಹೊಸ ದಿಂಬಂತೆ ಎಲ್ಲ ಬಂದಿದ್ದಾವೆ. ತುಂಬ ಖುಷಿ ಆಗ್ತೈತೆ. ಕೋವಿಡ್ಗಿಂತ ಮುಂಚೆ ಹಳವೆ ಎಲ್ಲ ಇದ್ವು, ಪ್ರೀವಿಯಸ್ಸು ಇದ್ವು, ಅವೆಲ್ಲ ಫುಲ್ ಗಲೀಜಾಗ್ತಿದ್ವು. ಬಟ್ ಇವಾಗ ಕೊಟ್ಟಿರೋದು ಮಾತ್ರ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಅಂದರೆ ಖುಷಿಯಾಗಿದೆ ಅಣ್ಣ. ಅಂದರೆ ಅವಾಗ ಇರಲಿಲ್ಲ, ಅದೇ ಬರೀ ಮಂಚ ಇತ್ತು, ಅದ್ರ ಮನ್ಗಳಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋದು. ಇವಾಗ ಏನೂ ಇಲ್ಲ, ಪರವಾಗಿಲ್ಲ. ಒಳ್ಳೆ ಇವಾಗ ಚೆನ್ನಾಗಿ ನಿದ್ದೆ ಮಾಡ್ಬೋದು, ಹುಷಾರಾಗಿ ಇರ್ಬೋದು. ಚೆನ್ನಾಗಿ ಐತೆ ಎಲ್ಲ. ಬಂದು ಇತ್ತೀಚೆಗೆ 1 ವಾರ ಆಯ್ತು, ಒಂದೂವರೆ ವಾರ ಆಯಿತು. ಇವಾಗ ಏನು ಸಮಸ್ಯೆ ಇಲ್ಲ ಅಣ್ಣ. ಬೆಡ್ಡು, ಪಿಲ್ಲೋ, ದಿಂಬು ಬಂದಿದೆ. ಮೊದಲು ಅಂದರೆ ಅಣ್ಣ, ಅಂದರೆ ಈಗ ಕಾಟ್ ಅದು ಕಬ್ಬಣ ಅಲ್ವಾ, ಚಳಿ ಆಗೋದು, ಹಂಗೆ ಇರೋದು, ಡಿಸ್ಟರ್ಬೆನ್ಸ್ ಆಗೋದು ಅವಾಗ. ಅಂದರೆ ಏನೋ ಸರ್ ತುಂಬ ಖುಷಿಯಾಗಿದೆ. ಮೊದಲೆಲ್ಲ ಬೆಡ್ಗಳು ಇರ್ತಿರ್ಲಿಲ್ಲ, ನಮಗೂ ತೊಂದರೆ ಆಗ್ತಿತ್ತು. ನೀವು ಮುಂಚೆ ಬಂದು ವರದಿ ಮಾಡಿದ್ರಿ, ಈಗ ಮತ್ತೆ ನೀವು ವರದಿ ನೋಡಿಬಿಟ್ಟು ಇವರು ಗೌರ್ಮೆಂಟವ್ರು ಕೊಟ್ಟಿದ್ದಾರೆ. ಖುಷಿ ಆಗ್ತಿದೆ. ಎಲ್ಲ ಹುಡುಗರು ಯೂಸ್ ಮಾಡ್ಕೊತಿದ್ದಾರೆ, ಎಲ್ಲರಿಗೂ ಸಿಕ್ಕಿದೆ ಸರ್. ಥ್ಯಾಂಕ್ಸ್. ಆಗಲೇ ಒಂದು 15 ದಿವಸ ಆಯ್ತು ಸರ್ ಬಂದು, ಎಲ್ಲರಿಗೂ ಸಿಕ್ಕಿದೆ. ಚಳಿ ಆಗೋದು ನಮಗೂ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಈಗ ಪರವಾಗಿಲ್ಲ. ಎಲ್ಲ ಹುಡುಗರು ಚೆನ್ನಾಗಿದೆ, ಓದ್ಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ. ಆರಾಮಲ್ಲೇ ಇರ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.